ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಯುದ್ಧದ ನಡುವೆ ಜಾಗತಿಕ ಇಂಧನ ಸರಬರಾಜು ಅಸ್ತವ್ಯಸ್ತಗೊಂಡಿರುವ ಸಮಯದಲ್ಲಿ ಭಾರತಕ್ಕೆ ದೊಡ್ಡ ರಾಜತಾಂತ್ರಿಕ ಸಾಧನೆಯೊಂದು ಲಭಿಸಿದೆ. ಭಾರತೀಯ ಧ್ವಜ ಹೊಂದಿರುವ ಶಿವಾಲಿಕ್ ಹಡಗು VLGC ಅಂದ್ರೆ ವೆರಿ ಲಾರ್ಜ್ ಗ್ಯಾಸ್ ಕ್ಯಾರಿಯರ್ ಹಡಗು ಮಾರ್ಚ್ 16ರಂದು ಮುಂದ್ರಾ ಪೋರ್ಟ್ ಬಂದರಿಗೆ ಸುರಕ್ಷಿತವಾಗಿ ತಲುಪಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಿರುವ ಸಂದರ್ಭದಲ್ಲಿ ಈ ಹಡಗಿನ ಆಗಮನ ದೇಶಕ್ಕೆ ಮಹತ್ತರ ನಿರಾಳತೆಯನ್ನು ತಂದಿದೆ. ಶಿವಾಲಿಕ್ ಹಡಗು ಸುಮಾರು 40,000 ಮೆಟ್ರಿಕ್ ಟನ್ LPG ಹೊತ್ತೊಯ್ದು ಬಂದಿದ್ದು, ಇದು ಸುಮಾರು 28 ಲಕ್ಷ ಗೃಹ ಬಳಕೆ ಸಿಲಿಂಡರ್ಗಳನ್ನು ತುಂಬಲು ಸಹಾಯ ಮಾಡುತ್ತೆ ಎಂದು ಅಂದಾಜಿಸಲಾಗಿದೆ. ದೇಶದ ಹಲವು ಭಾಗಗಳಲ್ಲಿ LPG ಪೂರೈಕೆ ಮೇಲೆ ಒತ್ತಡ ಹೆಚ್ಚಾಗಿರುವ ಸಂದರ್ಭದಲ್ಲಿಯೇ ಈ ಸರಕು ಬಂದಿರುವುದು ಮನೆ ಮಠಗಳು, ಹೋಟೆಲ್ಗಳು ಮತ್ತು ಸಣ್ಣ ಉದ್ಯಮಿಗಳಿಗೆ ದೊಡ್ಡ ನೆರವಾಗಿದೆ. ಮಧ್ಯಪ್ರಾಚ್ಯದ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಗಣೆ ತೀವ್ರವಾಗಿ ಅಸ್ತವ್ಯಸ್ತಗೊಂಡಿದೆ. ವಿಶ್ವದ ತೈಲ ಮತ್ತು ಅನಿಲ ಸಾಗಣೆಯ ದೊಡ್ಡ ಭಾಗ ಇದೇ ಮಾರ್ಗದ ಮೂಲಕ ನಡೆಯುವುದರಿಂದ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಅಥವಾ ಕಿರಿಕ್ ಹೆಚ್ಚಾದ್ರೆ ಜಾಗತಿಕ ಇಂಧನ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ಹಡಗುಗಳಿಗೆ ಇರಾನ್ ಅಧಿಕಾರಿಗಳು ದಾರಿ ನೀಡಿರುವುದು ಭಾರತ ಇರಾನ್ ಸಂಬಂಧಗಳ ಬಲವನ್ನ ಸೂಚಿಸುತ್ತದೆ. ಮಾಹಿತಿಯ ಪ್ರಕಾರ LPG ಹೊತ್ತಿದ್ದ 2 ಭಾರತೀಯ ಹಡಗುಗಳಿಗೆ ಹಾರ್ಮುಜ್ ಮೂಲಕ ಸುರಕ್ಷಿತವಾಗಿ ಸಾಗಲು ಅನುಮತಿ ನೀಡಲಾಗಿದೆ. ಮಾರ್ಚ್ 13ರಂದು ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇ ಸಮುದ್ರ ಪರಿಸ್ಥಿತಿ ಕುರಿತು ನವೀಕರಣ ನೀಡಿದ್ದು, ಭಾರತೀಯ ಹಡಗುಗಳ ಸುರಕ್ಷತೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ಪ್ರಸ್ತುತ ಪರ್ಷಿಯನ್ ಕೊಲ್ಲಿಯಲ್ಲಿ 24 ಭಾರತೀಯ ಧ್ವಜ ಹೊಂದಿರುವ ಹಡಗುಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳಲ್ಲಿ ಒಟ್ಟು 668 ಭಾರತೀಯ ನಾವಿಕರು ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸುರಕ್ಷತೆ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಹಡಗುಗಳ ಸುರಕ್ಷತೆಗಾಗಿ DGS ನಿರಂತರ ನಿಗಾ ವಹಿಸುತ್ತಿದ್ದು, ಹಡಗು ಮಾಲೀಕರು RPSL ನೇಮಕಾತಿ ಸಂಸ್ಥೆಗಳು ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿದೆ. ತುರ್ತು ಪರಿಸ್ಥಿತಿ ಎದುರಾದರೆ ತಕ್ಷಣ ಕ್ರಮ ಕೈಗೊಳ್ಳಲು ಸಿದ್ಧತೆ ಮಾಡಿಕೊಂಡಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬೆಳವಣಿಗೆ ದೇಶದಲ್ಲಿ ಉಂಟಾಗಿದ್ದ LPG ಕೊರತೆ ಸಮಸ್ಯೆಯ ನಡುವೆಯೇ ದೊಡ್ಡ ನಿರಾಳತೆಯನ್ನು ತಂದಿದೆ. ಗೃಹ ಬಳಕೆ ಮಾತ್ರವಲ್ಲದೆ ಸಣ್ಣ ವ್ಯಾಪಾರ, ರೆಸ್ಟೋರೆಂಟ್ಗಳು ಮತ್ತು ಕೈಗಾರಿಕೆಗಳಿಗೂ LPG ಅತ್ಯವಶ್ಯಕತೆಯಾಗಿರುವುದರಿಂದ ಪೂರೈಕೆಯ ವ್ಯತ್ಯಯವಾದರೆ ದಿನನಿತ್ಯ ಜೀವನಕ್ಕೂ ದೊಡ್ಡ ಹೊಡೆತ ಬೀಳುತ್ತದೆ. ಶಿವಾಲಿಕ್ ಹಡಗಿನ ಆಗಮನದಿಂದ ಸದ್ಯಕ್ಕೆ ಪರಿಸ್ಥಿತಿ ಸ್ಥಿರವಾಗಿರುವ ನಿರೀಕ್ಷೆ ಇದೆ. ಒಟ್ನಲ್ಲಿ ಯುದ್ಧದ ನೆರಳಿನಲ್ಲಿಯೇ ಭಾರತೀಯ ಹಡಗು ಸುರಕ್ಷಿತವಾಗಿ ತಲುಪಿರೋದು ದೇಶದ ರಾಜತಾಂತ್ರಿಕ ಕೌಶಲ್ಯ ಮತ್ತು ಸಾಗರ ಭದ್ರತಾ ವ್ಯವಸ್ಥೆಯ ಯಶಸ್ಸನ್ನು ತೋರಿಸುತ್ತದೆ. ಮುಂದಿನ ದಿನಗಳಲ್ಲಿ ಮಧ್ಯಪ್ರಾಚ್ಯದ ಪರಿಸ್ಥಿತಿ ಹೇಗೆ ರೂಪುಗೊಳ್ಳುತ್ತದೆ ಎಂಬುದರ ಮೇಲೆ ಇಂಧನ ಪೂರೈಕೆ ಅವಲಂಬಿತವಾಗಿದ್ದು, ಸರ್ಕಾರ ನಿರಂತರವಾಗಿ ನಿಗಾ ಇಟ್ಕೊಂಡಿದೆ. ಈ ಘಟನೆಯು ಜಾಗತಿಕ ಸಂಘರ್ಷಗಳು ಭಾರತದ ಇಂಧನ ಭದ್ರತೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತದೆ ಎಂಬುದನ್ನು ಸ್ಪಷ್ಟಪಡಿಸಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.